हरिः ओम हयग्रीव हयग्रीव हयग्रीवेति यो वदेत् तस्य निस्सरते वाणी जह्नुकन्या प्रवाहवत् प्रणम्याचष्टशिष्टोऽसौ क्षम्यतां नाथ चापलं पदपद्मरजोदास्यं ध्रुवं मे दीयतामिति आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः मूकोऽपि यत्प्रसादेन मुकुन्दशयनायते राजराजाय ते रिक्तो राघवेन्द्रं तमाश्रये ಶ್ರೀಗುರುಭ್ಯೋ ನಮಃ ಹರಿ ಓಂ. ಈ ರಾಘವೇಂದ್ರ ಸಪ್ತಾಹದ ಶುಭ ಸಂದರ್ಭದಲ್ಲಿ ಯಥಾಮತಿಯಾಗಿ ಮಂತ್ರಾಲಯ ಪ್ರಭುಗಳು ರಚನೆ ಮಾಡಿದಂತಹ ಗ್ರಂಥದ ಅನುವಾದವನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ವಿದ್ಯಾಗುರುಗಳಾದ ಪಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಅವರ ಆಜ್ಞೆಯ ಮೇರೆಗೆ ಈ ಎರಡು ಮಾತನ್ನು ಆಡ್ತಾ ಇದ್ದೇನೆ. ಮಂತ್ರಾಲಯ ಪ್ರಭುಗಳು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರಕ್ಕೆ ಆಚಾರ್ಯರು ರಚನೆ ಮಾಡಿದಂತಹ ಅನುವ್ಯಾಖ್ಯಾನ, ಅದಕ್ಕೆ ಪ್ರಸಿದ್ಧವಾದ ಟೀಕೆ ಜಯತೀರ್ಥರ ನ್ಯಾಯಸುಧಾ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪರಿಮಳ ಅನ್ನುವಂತಹ ಗ್ರಂಥವನ್ನು ಬರೆದಿದ್ದಾರೆ ಅಂತ ಸ್ಪಷ್ಟ ಎಲ್ಲರಿಗೆ ಗೊತ್ತು. ಹಾಗೆ ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಈ ಮೂರೂ ಪ್ರಸ್ಥಾನಗಳಿಗೆ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ರಾಯರ ಒಂದು ದೊಡ್ಡ ಕಾರುಣ್ಯ ಏನು ಅಂತಂದರೆ, ಸರಳವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಎಲ್ಲಿಯೂ ಕಠಿಣ ಶಬ್ದದ ಪ್ರಯೋಗಗಳೇ ಇಲ್ಲ. ಅತ್ಯಂತ ಸರಳವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ರಾಯರಕ್ಕಿಂತ ಪೂರ್ವದಲ್ಲಿ ಬಂದಂತಹ ವ್ಯಾಖ್ಯಾನಗಳು ಸುಮಾರು ಇದೆ. ಅದರಲ್ಲಿ ವ್ಯಾಸರಾಜರಿರಬಹುದು, ವಿಜೇಂದ್ರ ಸ್ವಾಮಿಗಳಿರಬಹುದು. ಇವರೆಲ್ಲ ವ್ಯಾಖ್ಯಾನವನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ, ಆಗಿನ ಸಂಸ್ಕೃತದ ಆ ವಾಕ್ಯಾರ್ಥದ ಶೈಲಿಯಲ್ಲಿ ಅವರು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ವ್ಯಾಸರಾಜರ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವವನ್ನು ನೋಡಿದಾಗ ವಿದ್ವಾಂಸರಿಗೂ ಅರ್ಥ ಆಗದೇ ಇರುವಂತಹ ಚರ್ಚೆಗಳು ಅಲ್ಲಿ ಬಂದಿರುತ್ತೆ. ವಿಜೇಂದ್ರ ಸ್ವಾಮಿಗಳ ಬಗ್ಗೆಯೂ ಹೇಳಬೇಕು. ವಿಜೇಂದ್ರ ಸ್ವಾಮಿಗಳ ಕಾಲದಲ್ಲಿ ಹೇಗಿತ್ತು ಅಂದರೆ, ಅಪ್ಪಯ್ಯ ದೀಕ್ಷಿತರು ಅಂತ ದೊಡ್ಡ ವಿದ್ವಾಂಸರು, ಮೀಮಾಂಸಾ, ಅಲಂಕಾರ, ವ್ಯಾಕರಣ, ತರ್ಕ, ವೇದಾಂತಗಳಲ್ಲಿ ಪರಿಣತರಾದಂತಹ ಪಂಡಿತರು ಆ ಅಪ್ಪಯ್ಯ ದೀಕ್ಷಿತರು. ಆ ಅಪ್ಪಯ್ಯ ದೀಕ್ಷಿತರು ವಿಜೇಂದ್ರ ಸ್ವಾಮಿಗಳ ಜೊತೆಗೆ ವಾಕ್ಯಾರ್ಥವನ್ನು ಮಾಡ್ತಾರೆ. ವಾಕ್ಯಾರ್ಥದಲ್ಲಿ ವಿಜೇಂದ್ರ ಸ್ವಾಮಿಗಳು ಅವರನ್ನು ಸೋಲಿಸ್ತಾರೆ. ಹಾಗೆ ವಿಜೇಂದ್ರ ಸ್ವಾಮಿಗಳು ಹೇಗೆ ಅವರನ್ನು ವಾಕ್ಯಾರ್ಥದಲ್ಲಿ ಸೋಲಿಸ್ತಾರೆ, ಹಾಗೆ ಗ್ರಂಥದಲ್ಲಿಯೂ ಕೂಡ ಅವರು ಅಪ್ಪಯ್ಯ ದೀಕ್ಷಿತರನ್ನು ನಿರಾಕರಣೆ ಮಾಡುವಂತಹ ಪ್ರಸಂಗ ಇದೆ. ವಿಜೇಂದ್ರ ಸ್ವಾಮಿಗಳು ತುಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಉಪನಿಷತ್ತುಗಳಿಗೆ, ಸೂತ್ರಗಳಿಗೆಲ್ಲ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿ ಅಪ್ಪಯ್ಯ ದೀಕ್ಷಿತರು ಒಂದು ಗ್ರಂಥವನ್ನು ಬರೀತಾರೆ. ಮಧ್ವಾಚಾರ್ಯರ ಸಿದ್ಧಾಂತ ಮೇಲೆ ಆಕ್ಷೇಪ ಮಾಡುವಂತಹ ಒಂದು ಗ್ರಂಥ, ಮಧ್ವ ತಂತ್ರ ಮುಖ ಮರ್ದನ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅಂದರೆ ಮಧ್ವಾಚಾರ್ಯರ ಸಿದ್ಧಾಂತವೆಂಬ ಮುಖವನ್ನು ತುಳಿದಿದ್ದೇವೆ ಅಂತ ಅಪ್ಪಯ್ಯ ದೀಕ್ಷಿತರು ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಅಪ್ಪಯ್ಯ ಕಪೋಲ ಚಪೇಟಿಕಾ ಅಂತ ಒಂದು ಗ್ರಂಥ ಬರೀತಾರೆ. ಅಪ್ಪಯ್ಯ ದೀಕ್ಷಿತರ ಕೆನ್ನೆಗೆ ಬಾರಿಸಿದ್ದು ಅಂತ ಆ ಅಪ್ಪಯ್ಯ ದೀಕ್ಷಿತರನ್ನು ನಿರಾಕರಣೆ ಮಾಡುವಂತಹ ಗ್ರಂಥವನ್ನು ವಿಜೇಂದ್ರ ಸ್ವಾಮಿಗಳು ರಚನೆ ಮಾಡ್ತಾರೆ. ಆದರೆ ಅಷ್ಟೆಲ್ಲ ಗ್ರಂಥ ರಚನೆ ಮಾಡಿದರೆ ಅದು ವಿದ್ವಾಂಸರಿಗೆ ಮಾತ್ರ ಸೀಮಿತ ಅಂತಾಯಿತು. ಮುಂದೆ ಬರುವಂತಹ ಜಿಜ್ಞಾಸುಗಳಿಗೆ, ವಿದ್ಯಾರ್ಥಿಗಳಿಗೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗುವಂತಹ ಗ್ರಂಥಗಳಲ್ಲ. ರಾಯರು ಆಲೋಚನೆ ಮಾಡಿದರು, ಈ ಎಲ್ಲ ಗ್ರಂಥಗಳು ಜನಸಾಮಾನ್ಯರಿಗೆ, ಶ್ರೋತೃಗಳಿಗೆ, ಜಿಜ್ಞಾಸುಗಳಿಗೆ, ವಿದ್ಯಾರ್ಥಿಗಳಿಗೆಲ್ಲ ಅರ್ಥ ಆಗೋದಿಲ್ಲ. ಹೀಗೆ ಹೊಸದಾದಂತಹ ಒಂದು ವ್ಯಾಖ್ಯಾನ ಬೇಕು ಅಂತ ವಿಜೇಂದ್ರ ಸ್ವಾಮಿಗಳು, ವ್ಯಾಸರಾಜರೆಲ್ಲ ವರ್ತಮಾನ ಕಾಲದ ಬಗ್ಗೆ ಯೋಚನೆ ಮಾಡಿದರೆ, ರಾಯರು
ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದರು. ಭವಿಷ್ಯದಲ್ಲಿ ಯಾರಾದರೂ ಇಂಥ ಗ್ರಂಥಗಳನ್ನು ರಚನೆ ಮಾಡಿದರೆ ಕಂಗಾಲಾಗುವಂತಹ ಪ್ರಸಂಗ ಇದೆ ಅಂತ ರಾಯರು ಆಲೋಚನೆ ಮಾಡಿ ಸರಳವಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸುಮಾರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ರಾಯರು. ನಾನು ಹೇಳಿದಂತೆ ಈಗ ಅವರು ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ಉಪನಿಷತ್ತು ಅನ್ನೋದೇನಿದೆ ಅದು 4 ವೇದಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಋಗ್ವೇದದಲ್ಲಿಯೂ ಕೂಡ 4 ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಯಜುರ್ವೇದದಲ್ಲಿಯೂ ಕೂಡ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಸಾಮವೇದದಲ್ಲಿಯೂ ಕೂಡ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂಥೇಳಿ 4 ವಿಭಾಗವನ್ನು ಮಾಡ್ತಾರೆ. ಹಾಗಾಗಿ ಒಟ್ಟು 4 ವೇದದಲ್ಲಿಯೂ ಕೂಡ 4 ವಿಭಾಗಗಳಿದೆ. ನಾವು ಇವತ್ತು ನೋಡುವಂತಹ ಈ ಛಾಂದೋಕ್ಯ ಉಪನಿಷತ್ತೇನಿದೆ ಇದು ಸಾಮವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು. ಇದಕ್ಕೆ ಆಚಾರ್ಯರು ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ರಾಯರು ಖಂಡಾರ್ಥ ಅಂತ, ಛಾಂದೋಕ್ಯ ಉಪನಿಷತ್ ಭಾಷ್ಯ ಖಂಡಾರ್ಥ ಅಂತ ಇದಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಮೊದಲಿಗೆ ರಾಘವೇಂದ್ರ ಸ್ವಾಮಿಗಳು ಮಂಗಳಾಚರಣೆ ಮಾಡ್ತಾರೆ. ಅಶೇಷ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಶ್ರೀ ಪ್ರಾಣನಾಥಾಯ ಭಕ್ತಾಭಿಷ್ಟ ಪ್ರದಾಯಿನೇ ಅಂತ ರಾಘವೇಂದ್ರ ಸ್ವಾಮಿಗಳ ಮಂಗಳಾಚರಣೆ. ನಮಗೆ ಸಾಮಾನ್ಯವಾಗಿ ಈ ಮಂಗಳಾಚರಣೆ ನೋಡಿದಾಗ ಅನಂತ ಗುಣಪರಿಪೂರ್ಣನಾದ ದೋಷದೂರನಾದಂತಹ ಭಗವಂತನಿಗೆ ನಮಸ್ಕಾರ ಮಾಡುತ್ತೇವೆ ಅಂತ ಇಷ್ಟೇ ಅರ್ಥ ಆಗತ್ತೆ. ಆದರೆ ಇಡೀ ಬ್ರಹ್ಮಸೂತ್ರದ ಅರ್ಥವನ್ನು ರಾಯರು ಈ ಒಂದೇ ಮಂಗಳಾಚರಣೆಯಲ್ಲಿ ಪೋಣಿಸಿಟ್ಟಿದ್ದಾರೆ. ಬ್ರಹ್ಮಸೂತ್ರದ ಪ್ರಥಮಾಧ್ಯಾಯ ಇದು ಸಮನ್ವಯಾಧ್ಯಾಯ. ಇಲ್ಲಿ ಭಗವಂತನಿಗೆ ಅನಂತ ಶಬ್ದ ವಾಚ್ಯತ್ವವನ್ನು, ಅನಂತ ಗುಣಪರಿಪೂರ್ಣತ್ವವನ್ನು ವೇದವ್ಯಾಸದೇವರು ಸಮರ್ಥನೆ ಮಾಡ್ತಾರೆ. ಹಾಗಾಗಿ ಆ ಪ್ರಥಮಾಧ್ಯಾಯದ ಸಂಗ್ರಹವನ್ನು ರಾಯರು ಒಂದೇ ಶಬ್ದದಲ್ಲಿ ಹೇಳ್ತಾರೆ, ಅಶೇಷ ಗುಣಪೂರ್ಣಾಯ ಅಂತ. ಇನ್ನು ಅಲ್ಲ, ಭಗವಂತನಿಗಿಂಥ ದೋಷಗಳು ಬರಬಹುದು ಅಂತ ಶಂಕೆ ಮಾಡಿದರೆ ಆ ಶಂಕೆಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು 2ನೇ ಅಧ್ಯಾಯ ಅವಿರೋಧಾಧ್ಯಾಯ. ಆ ಅವಿರೋಧಾಧ್ಯಾಯದ ಸಾರವನ್ನು ವೇದವ್ಯಾಸದೇವರು ಹೇಳಿದ್ದಾರೆ. ಅದನ್ನು ಸಂಗ್ರಹ ಮಾಡಿ ರಾಯರು ದೋಷದೂರಾಯ ಅಂತ ಹೇಳಿದ್ದಾರೆ. ಅಶೇಷ ಗುಣಪೂರ್ಣಾಯ ಅನ್ನೋದರಿಂದಾಗಿ ಪ್ರಥಮಾಧ್ಯಾಯ ಸಾರ, ದೋಷದೂರಾಯ ಅನ್ನೋದರಿಂದಾಗಿ 2ನೇ ಅಧ್ಯಾಯದ ಸಾರ. ನೋಡಿ, ವಿಷ್ಣವೇ ಅಂತ ಹೇಳಿದ್ದಾರೆ. ಎಂತಹ ಸ್ವಾರಸ್ಯಕರವಾದ ಶಬ್ದ ಅಂತಂದರೆ, ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಮೊದಲನೇ ಸೂತ್ರ, ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ. ಅಲ್ಲಿ ಬ್ರಹ್ಮ ಶಬ್ದಕ್ಕೇನರ್ಥ ಅಂತ ವಿಚಾರ ಮಾಡಿದಾಗ ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ ವಿಷ್ಣವೇ ಅಂತ. ರಾಯರ ಯದ್ಯಪಿ ಇಲ್ಲಿ ದೋಷದೂರಾಯ ಬ್ರಹ್ಮಣೆ ಅಂತ ಹೇಳಬೇಕಾಗಿತ್ತು. ಒಂದು ವೇಳೆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಾರವನ್ನು ರಾಯರು ಹೇಳುತ್ತಾರೆ ಅಂದರೆ ಬ್ರಹ್ಮಣೆ ಅಂತ ಹೇಳಬೇಕಾಗಿತ್ತು. ರಾಯರು ವಿಷ್ಣವೇ ಅಂತ ಹೇಳಿದ್ದಾರೆ. ವಿಷ್ಣವೇ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಆಚಾರ್ಯರ ಭಾಷ್ಯವನ್ನು ರಾಯರು ತಲೆಯಲ್ಲಿ ಇಟ್ಟುಕೊಂಡು ಹೇಳಿದ್ದಾರೆ. ಬ್ರಹ್ಮಶಬ್ದಸ್ಥ ವಿಷ್ಣಾವೇವ ಅಂತ ಆಚಾರ್ಯರ ವಾಕ್ಯ. ಆ ವಿಷ್ಣವೇ ಅನ್ನುವಂತಹ ಶಬ್ದವನ್ನು ತಲೆಯಲ್ಲಿಟ್ಟುಕೊಂಡು ರಾಯರು ವಿಷ್ಣವೇ ಅಂತ ಇಲ್ಲಿ ಸೇರಿಸಿದರು. ಇನ್ನು ನಮಶ್ರೀ ಪ್ರಾಣನಾಥಾಯ ಅಂತ, ಮುಖ್ಯ ಪ್ರಾಣ ದೇವರಿಗೂ ಕೂಡ ಒಡೆಯನಾದ ಭಗವಂತ ಅಂತ ಹೇಳಿದ್ದಾರೆ. ಎಂತಹ ಆಳವಾದ ಅರ್ಥವೋ ಗೊತ್ತಿಲ್ಲ. ನೋಡಿ, ಇದೇ ಛಾಂದೋಕ್ಯೋಪನಿಷತ್ತಿನ ಪ್ರಥಮಾಧ್ಯಾಯದಲ್ಲಿ ಬರುವಂತಹ ವಿಷಯ ವಾಚೋ ರುಗ್ರಸಃ ರಚಸ್ಸಾಮ್ರಸಃ ಸಾಮ್ರವದ್ಗೀಥೋ ರಸಃ ಅಂತ ಹೇಳ್ತಾರೆ. ವಾಗಭಿಮಾನಿಯಾದಂತಹ ಸರಸ್ವತಿಗಿಂತಲೂ ಶ್ರೇಷ್ಠನಾದವರು ಸಾಮವೇದಕ್ಕೆ ಅಭಿಮಾನಿಯಾದಂತಹ ವಾಯುದೇವರು. ಆ ವಾಯುದೇವರಿಗಿಂತಲೂ ಶ್ರೇಷ್ಠರಾದವರು ಯಾರು ಅಂತಂದರೆ ಉದ್ಗೀತ ಅಂತ ಹೇಳುತ್ತೆ. ಹಾಗಾಗಿ ನಮಶ್ರೀ ಪ್ರಾಣನಾಥಾಯ ಅನ್ನೋದರಿಂದಾಗಿ ಈ ಛಾಂದೋಕ್ಯೋಪನಿಷತ್ತಿನ ಅರ್ಥವನ್ನೇ ರಾಯರು ಹೇಳುತ್ತಾರೆ. ಅಥವಾ ಬ್ರಹ್ಮಸೂತ್ರದ ಅರ್ಥವೇ ಬೇಕಂತಂದರೆ ಓಂ ಯದಾಮನನಾಥ್ ಓಂ ಅಂಥೇಳಿ ಸೂತ್ರ. ಉಪಾಸನೆಯಲ್ಲಿ ಶ್ರೇಷ್ಠರಾದವರು ಯಾರು ಅಂತ ಉಪಾಸನಾ ತಾರತಮ್ಯವನ್ನು ಹೇಳುವಾಗ ಉಪಾಸನಾದಲ್ಲಿ ಶ್ರೇಷ್ಠರಾದವರು ವಾಯುದೇವರು ಅಂತ ಹೇಳ್ತದೆ. ಅಂತಹ ಯದಾಮನನಾಥ ಅಧಿಕರಣದ ಸಾರವನ್ನು
ನಮಶ್ರೀ ಪ್ರಾಣನಾಥಾಯ ಅನ್ನುವಂಥ ಒಂದು ಶಬ್ದದಲ್ಲಿ ಹೇಳ್ತಾರೆ. ಅಥವಾ ಇದೇ ಚಾಂದೋಕ್ಯೋಪನಿಷತ್ತಿನ 7ನೇ ಅಧ್ಯಾಯ, ಅದು ಹೋಮವಿದ್ಯಾ ಪ್ರಕರಣ. ಅಲ್ಲಿ ಸನತ್ಕುಮಾರ ಮತ್ತು ನಾರದರ ಸಂವಾದದಲ್ಲಿ ಹೇಳುವಾಗ ಬ್ರಹ್ಮನನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದರೆ ಮುಖ್ಯ ಪ್ರಾಣದಲ್ಲಿ ಉಪಾಸನೆ ಮಾಡಿ ಅಂತ ಸನತ್ಕುಮಾರರು ನಾರದರಿಗೆ ಉಪದೇಶ ಮಾಡುತ್ತಾರೆ. ಹಾಗಾಗಿ ಮುಖ್ಯ ಪ್ರಾಣ ದೇವರಲ್ಲಿ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರವಾಗಿಯೇ ನಮಶ್ರೀ ಪ್ರಾಣನಾಥಾಯ ಅಂತ ರಾಯರು ಒಂದು ಶಬ್ದದಲ್ಲಿ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅರ್ಥವನ್ನು ಹೇಳುತ್ತಾರೆ. ಇನ್ನು ಭಕ್ತಾಭಿಷ್ಟ ಪ್ರದಾಯಿನೇ ಅನ್ನೋದರಿಂದಾಗಿ ಚತುರ್ಥಾಧ್ಯಾಯ, ಭಗವಂತ ಎಲ್ಲರಿಗೆ ಮೋಕ್ಷವನ್ನು ಕೊಡ್ತಾನೆ. ಹಾಗಾಗಿ ಚತುರ್ಥಾಧ್ಯಾಯದ ಸಾರವನ್ನು ರಾಯರು ಇಲ್ಲಿ ಇಟ್ಟಿದ್ದಾರೆ. ಹೀಗೆ ರಾಯರ ಮಂಗಳಾಚರಣೆಯಲ್ಲಿ ಇಡೀ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಾರವನ್ನು ಹೇಳಿದ್ದಾರೆ. ಯಾಕೆ ಹೇಳಿದರು ರಾಯರು ಅಂತಂದರೆ, ನೋಡಿ, ಭೂಗತವಾದಂತಹ ಸಂಪತ್ತು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಕಣ್ಣಿಗೆ ಅಂಜನ ಅಂತ ಒಂದು ಹಾಕ್ತಾರೆ. ಆ ಅಂಜನವನ್ನು ಹಚ್ಚಿಕೊಂಡಾಗ ಭೂಮಿಯಲ್ಲಿದ್ದಂತಹ ಸಂಪತ್ತು ಕಾಣುತ್ತೆ. ಹಾಗೆಯೇ ಇಲ್ಲಿ ವೇದ ಅನ್ನೋದೇ ಭೂಮಿ. ಆ ಭೂಮಿ, ಆ ವೇದಗಳೆಂಬ ಭೂಮಿಯ ಒಳಗಿರುವಂತಹ ಸಂಪತ್ತು ಯಾವುದು ಅಂತಂದರೆ ಭಗವಂತ. ವೇದಗಳನ್ನು ಮೇಲೋಟವಾಗಿ ನೋಡಿದಾಗ ನಮಗೆ ಭಗವಂತ ಕಾಣೋದಿಲ್ಲ. ಅದಕ್ಕೆ ನಮ್ಮ ಕಣ್ಣಿಗೆ ಆ ಅಂಜನ ಬೇಕು. ಅಂಜನ ಯಾವುದು ಅಂತಂದರೆ ಬ್ರಹ್ಮಸೂತ್ರಗಳೇ ಅಂಜನ. ಹಾಗಾಗಿ ಚಾಂದೋಕ್ಯೋಪನಿಷತ್ತಾಗಲಿ, ಐತರೇಯೋಪನಿಷತ್ತಾಗಲಿ, ಇನ್ಯಾವುದೇ ಉಪನಿಷತ್ತಾಗಲಿ ನಾವು ಮೇಲೋಟವಾಗಿ ವಿಚಾರ ಮಾಡುವಂತಿಲ್ಲ, ಅಥವಾ ಇಡೀ ವೇದಗಳನ್ನೇ ನಾವು ಮೇಲೋಟವಾಗಿ ವಿಚಾರ ಮಾಡುವಂತಿಲ್ಲ. ಬ್ರಹ್ಮಸೂತ್ರವನ್ನಿಟ್ಟುಕೊಂಡು ನಾವು ವೇದವನ್ನು ನಿರ್ಣಯ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ರಾಯರು ಮಂಗಳಾಚರಣೆ ಪದ್ಯದಲ್ಲಿ ಇಡೀ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಾರವನ್ನು ಸಂಗ್ರಹ ಮಾಡ್ತಾರೆ. ಇನ್ನು ಶ್ರೀಮಚ್ಛಾಂದೋಗ್ಯಾಭಿಮತಾ ಭಾಷ್ಯಕಾರಾದ್ಯುದೀರಿತಾ ಅರ್ಥಾಯೇ ಸಂಗ್ರಹಸ್ತೇಷಾಂ ಕ್ರಿಯತೆ ಸಾಧುತುಷ್ಟಯೇ ಅಂತ ರಾಯರು ಹೇಳ್ತಾರೆ. ಚಾಂದೋಕ್ಯ ಉಪನಿಷತ್ತಿನ ಸಂಬಂಧಪಟ್ಟಂತಹ ಅರ್ಥ ಮತ್ತು ಆಚಾರ್ಯರು ಏನು, ಭಾಷ್ಯಕಾರರಾದ ಮಧ್ವಾಚಾರ್ಯ ಏನು ಅರ್ಥವನ್ನು ಬರೆದಿದ್ದಾರೆ ಅದೆಲ್ಲವನ್ನು ಕೂಡ ಸಂಗ್ರಹವನ್ನು ಮಾಡಿ ನಾವು ಈ ಖಂಡಾರ್ಥದಲ್ಲಿ ಹೇಳುತ್ತೇವೆ ಅಂತ ರಾಯರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಮೊದಲಿಗೆ ಯಾವುದೇ ಒಂದು ಮಂತ್ರವನ್ನು ತಿಳಿಯಬೇಕಾದರೆ ಋಷಿ, ಛಂದಸ್ಸು, ದೇವತೆಯನ್ನು ತಿಳಿಯಬೇಕು. ರಾಯರು ಅದನ್ನು ಹೇಳ್ತಾರೆ. ಋಷಿಗಳು ಯಾರು, ದೇವತೆಗಳು ಯಾರು ಅಂತ ಹೇಳ್ತಾರೆ. ಮೊದಲಿಗೆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಈ ಚಾಂದೋಕ್ಯೋಪನಿಷತ್ತಿಗೆ ಋಷಿ. ತದನಂತರದಲ್ಲಿ ರಮಾದೇವಿ ಋಷಿ ಆಗಿದ್ದಾಳೆ. ಅರ್ಥಾತ್ ರಮಾದೇವಿಯ ಸ್ತೋತ್ರವನ್ನು ಮಾಡಿದ್ದಾಳೆ ಈ ಚಾಂದೋಕ್ಯೋಪನಿಷತ್ ಮಂತ್ರದಿಂದಾಗಿ. ದೇವತೆ ಯಾರು ಅಂತಂದರೆ ಶೇಷಶಾಯಿ ಹರಿಹಿ ದೇವತಾ ಅಂತ ರಾಯರು ಬರೀತಾರೆ. ಶೇಷಶಾಯಿಯಾದಂತಹ ಭಗವಂತನೇ ದೇವತೆಯಾಗಿದ್ದಾನೆ ಅಂತ. ಇಲ್ಲಿ ಉಪನಿಷತ್ತು ಶುರು ಆಗೋದು ಹೇಗೆಂದರೆ ಓಮಿತಿ ಏತದಕ್ಷರಂ ಉದ್ಗೀತಮುಪಾಸೀತ ಅಂತ ಶುರುವಾಗತ್ತೆ. ಈ ಚಾಂದೋಕ್ಯೋಪನಿಷತ್ತಿನಲ್ಲಿ ಹೆಚ್ಚು ಬರುವಂತಹದ್ದು ಉಪಾಸನಾ ವಿಷಯ. ಕೆಲವೊಂದು ಕಡೆ ಕರ್ಮಗಳ ವಿಷಯವೂ ಬರುತ್ತೆ, ಕೆಲವೊಂದು ಕಡೆ ಜ್ಞಾನದ ವಿಷಯವೂ ಬರುತ್ತೆ. ಮುಂದೆ ಅದನ್ನು ನೋಡೋಣ. ಮೊದಲಿಗೆ ಉಪಾಸನ ಹೇಳ್ತಾರೆ. ಉದ್ಗೀತನ ಉಪಾಸನೆಯನ್ನು ಹೇಳುತ್ತದೆ. ಉದ್ಗೀತ ಅಂದರೆ ಏನು? ಉಚ್ಚೈಹಿ ಗೀಯಮಾನತ್ವಾದ್ ಉದ್ಗೀತ ಉಚ್ಯತೆ ಅಂತ ರಾಯರು ಬರೀತಾರೆ. ವೇದಗಳಿಂದ ಸರ್ವಶ್ರೇಷ್ಠ ಎಂದು ಕೊಂಡಾಡಲ್ಪಟ್ಟವನನ್ನೇ ಉದ್ಗೀತ ಅಂತ ಕರೀತಾರೆ. ಅಂದರೆ ಸರ್ವೋತ್ತಮ ಅಂತ ಕೊಂಡಾಡಲ್ಪಟ್ಟವನು ಯಾರೋ ಅವನನ್ನೇ ಉದ್ಗೀತ ಅಂತ ವೇದ ಕರೆಯುತ್ತೆ. ಸರಿ, ಹಾಗಾದರೆ ಈ ಉದ್ಗೀತನನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಾವು ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ಶಾಲಿಗ್ರಾಮ ಶಿಲೆ, ಪ್ರತಿಮೆ ಅದೆಲ್ಲ ಇಟ್ಕೊಂಡು ಪೂಜೆ ಮಾಡ್ತೇವೆ. ನಾವು ಅಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೇವೆ. ಈ ಉದ್ಗೀತನನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದರೆ ಒಂದೊಂದು ಕಡೆ ಹೇಳ್ತಾ ಹೋಗ್ತಾರೆ. ಒಂದೊಂದು ಕಡೆ ಹೇಳ್ತಾ ಹೋಗಿ ಎಲ್ಲಿ ಮಾಡಿದರೆ ಏನಾಗತ್ತೆ ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ. ಕೊನೆಗೆ ಎಲ್ಲಿ ಮಾಡಬೇಕು ಅದನ್ನು ಹೇಳುತ್ತೆ. ಮೊದಲಿಗೆ ನಾಸಿಕ್ಯಂ ಪ್ರಾಣಂ ಉದ್ಗೀತಮುಪಾಸಾಂಚಕ್ರಿರೇ, ನಾಸಿಕ್ಯ ಪ್ರಾಣನಲ್ಲಿ ಈ ಉದ್ಗೀತನನ್ನು ಉಪಾಸನೆ ಮಾಡಿದರು. ನಾವು ಹೇಗೆ ಶಾಲಿಗ್ರಾಮಗಳಲ್ಲಿ ಉಪಾಸನೆ ಮಾಡ್ತೇವೆ ಅದೆಲ್ಲ ಜಡವಾದಂತಹ ಪ್ರತಿಮೆ. ಈ ನಾಸಿಕ್ಯ ಪ್ರಾಣ ಅನ್ನೋದು ದೇವತೆ, ಚೇತನ.
ಆ ಚೇತನರಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರೆ ಏನಾಯಿತು ಅಂತಂದರೆ ಈ ಅಸುರರೆಲ್ಲ ನಾಸಿಕ್ಯ ಪ್ರಾಣನನ್ನು ಮುಟ್ಟಿದಾಗ ಏನಾಯಿತು ಅಂದರೆ ಭಗವತ್ ಸಾನ್ನಿಧ್ಯ ಹೋಯಿತು. ಮೂಗಿನಿಂದ ಯಾವುದೆಲ್ಲ ನಾವು ಗ್ರಹಿಸಬಾರದೋ ಅದೆಲ್ಲ ಗ್ರಹಣೆ ಮಾಡಲಿಕ್ಕೆ ಶುರು ಆಯಿತು. ಯಾವಾಗ ಅಸುರರು ಸ್ಪರ್ಶ ಮಾಡಿದಾಗ. ನೋಡಿ, ಒಂದು ಸಾಮಾನ್ಯವಾದ ಹೇಳ್ತೇನೆ, ಏಕಾದಶಿ ಉಪವಾಸ ಮಾಡಬೇಕು ಅಂತ ನಮಗಿರುತ್ತೆ. ಆದರೆ ಎಲ್ಲೋ ಅಡುಗೆ ಮಾಡ್ತಾರೆ. ಯದ್ಯಪಿ ಏಕಾದಶಿ ಯಾವತ್ತೂ ಅದನ್ನು ಗ್ರಹಣ ಮಾಡಬಾರ್ದು. ನಮ್ಮ ಮೂಗು ಅಲ್ಲೇ ಹೋಗುತ್ತೆ. ಯಾಕೆಂದರೆ ಅಸುರ ಸ್ಪರ್ಶ ಮಾಡ್ತಾರೆ ನಮಗೆ. ಆದ್ದರಿಂದ ಯಾವುದನ್ನು ಗ್ರಹಣೆ ಮಾಡಬಾರದೋ ಅದನ್ನು ಮೂಗು ಗ್ರಹಣೆ ಮಾಡುತ್ತೆ. ಯಾಕೆಂದರೆ ಅಸುರ ಸ್ಪರ್ಶ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಅಸುರರು ನಾಸಿಕ್ಯ ಪ್ರಾಣನನ್ನು ಸ್ಪರ್ಶ ಮಾಡಿದಾಗ ಅಲ್ಲಿ ಭಗವತ್ ಸಾನ್ನಿಧ್ಯ ಹೊಟ್ಟೋಯ್ತು. ಹಾಗಾಗಿ ನಾಸಿಕ್ಯ ಪ್ರಾಣನಲ್ಲಿ ಉದ್ಗೀತನನ್ನು ಉಪಾಸನೆ ಸರಿಯಲ್ಲ. ಕೊನೆಗೇನು ಮಾಡಬೇಕು? ವಾಚಂ ಉದ್ಗೀತಮುಪಾಸಾಂಚಕ್ರಿರೆ. ವಾಚಂ ಅಂತಂದರೆ ನೋಡಿ, ನಾ ಹಿಂದೆ ಹೇಳಿದೆ, ವೇದಗಳನ್ನು ಮೇಲೋಟವಾಗಿ ನೋಡಿದಾಗ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಬ್ರಹ್ಮಸೂತ್ರವನ್ನು ಇಟ್ಟುಕೊಂಡು ನೋಡಬೇಕು ಅಂತ ನಾನು ಹೇಳಿದೆ. ಏನಂತಂದರೆ ವಾಚಂ ಅಂತ ಹೇಳಿದ್ದಾರೆ. ವಾಚಂ ಅಂದರೆ ಮಾತು ಅಂತ ಅರ್ಥ. ಅಷ್ಟೇ ಅರ್ಥ ಅಲ್ಲ, ರಾಯರು ಬರೀತಾರೆ ಅಗ್ನಿ ಇತ್ಯರ್ಥ ಅಂತ. ಯಾಕೆಂದರೆ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ ಓಂ ಅಂಥೇಳಿ ಸೂತ್ರ. ಎಲ್ಲಿಯಾದಿ ಮಾತು ಅಗ್ನಿ ಅಂಥೇಳಿ ಬಂದರೆ ತದ್ ಅಭಿಮಾನಿ ದೇವತೆಯನ್ನು ಸ್ವೀಕಾರ ಮಾಡಬೇಕು ಅಂತ. ಹಾಗಾಗಿ ಅಗ್ನಿಯಲ್ಲಿ ಉದ್ಗೀತನನ್ನು ಉಪಾಸನೆ ಮಾಡ್ತಾರೆ. ಆವಾಗ ಏನಾಯಿತು? ಮತ್ತೆ ಅಸುರರು ಬಂದು ಸ್ಪರ್ಶ ಮಾಡ್ತಾರೆ. ಅಗ್ನಿಯನ್ನು ಸ್ಪರ್ಶ ಮಾಡಿದಾಗ ಮಾತಿನಿಂದ ಯಾವುದೆಲ್ಲ ಮಾತಾಡಬಾರದೋ ಅದನ್ನೆಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರು. ಯಾಕೆಂದರೆ ಅಸುರರು ಸ್ಪರ್ಶ ಮಾಡಿದ್ದಾರೆ. ಇನ್ನು ಶ್ರೋತ್ರಂ ಚಕ್ಷುಷಿ, ಶ್ರೋತ್ರ ಅಂದರೆ ಶ್ರವಣೇಂದ್ರಿಯ ಅಭಿಮಾನಿಯಾದಂತಹ ಚಂದ್ರನಲ್ಲಿ ಹೇಳ್ತಾರೆ. ಆವಾಗಲೂ ಅಸುರರು ಸ್ಪರ್ಶ ಮಾಡ್ತಾರೆ. ಮತ್ತು ಕೇಳಬಾರದನ್ನೆಲ್ಲ ಕೇಳಿಸ್ಕೊಳ್ತಾನೆ ಚಂದ್ರ. ಹೀಗೆ ಮನಸ್ಸು, ಮನೋತತ್ವಕ್ಕೆ ಅಭಿಮಾನಿಗಳಾದವರು ರುದ್ರದೇವರು. ಆ ರುದ್ರನಲ್ಲಿ ಉದ್ಗೀತನೋಪಾಸನೆ ಮಾಡ್ತಾರೆ. ಆವಾಗೇನಾಯಿತು ಅಂತಂದರೆ ಮತ್ತೆ ಅಸುರರು ಬಂದು ಸ್ಪರ್ಶ ಮಾಡ್ತಾರೆ. ಸ್ಪರ್ಶ ಮಾಡಿದರೆ ಮನಸ್ಸಿನಿಂದ ಯಾವುದನ್ನೆಲ್ಲ ಅಣಿಸಬಾರದೋ ಅದನ್ನೆಲ್ಲ ಅಣಿಸ್ಲಿಕ್ಕೆ ಶುರು ಆಯಿತು. ಅಸುರರು ಮುಟ್ಟಿದ್ದರಿಂದ ಮನಸ್ಸಿನಲ್ಲಿ ಯಾವುದನ್ನೆಲ್ಲ ನಾವು ಅಂದ್ಕೋಬಾರದೋ ಅದನ್ನೆಲ್ಲ ಅಂದ್ಕೊಳ್ಳಿಕ್ಕೆ ಶುರು ಮಾಡಿದರು. ಹಾಗಾಗಿ ಮನಸ್ಸಿನಲ್ಲಿಯೂ ಕೂಡ ಉದ್ಗೀತನೋಪಾಸನೆ ಸರಿಯಲ್ಲ. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾನೆ, ದೇವಸ್ಥಾನಗಳಲ್ಲಿ ದೇವತೆಗಳನ್ನೆಲ್ಲ ಪ್ರತಿಷ್ಠೆ ಮಾಡ್ತೇವೆ. ಪ್ರತಿಷ್ಠೆ ಮಾಡಿದಾಗ ಯಾರಿಗೂ ಗರ್ಭಗುಡಿಯೊಳಗೆ ಪ್ರವೇಶ ಇಲ್ಲ. ಯಾರಾದರೂ ಹೋದರೆ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಚೋರ ಚಂಡಾಳ ಪತಿತಶ್ವೋದಕ್ಯಾದಿ ಪ್ರವೇಶಣೆ ಅಂತ. ಚೋರರು, ಚಂಡಾಳರು ಇವರೆಲ್ಲ ಪ್ರವೇಶ ಮಾಡಿದರೆ ಪ್ರತಿಮೆ ಮೈಲಿಗಾಗತ್ತೆ. ಹಾಗಾಗಿ ಯಾರಿಗೂ ಪ್ರವೇಶ ಇಲ್ಲ, ಆವಾಗ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಅಂತ. ಹಾಗಾಗಿ ಇವರನ್ನೆಲ್ಲ ಸ್ಪರ್ಶ ಮಾಡಿದಾಗ ಇವರೆಲ್ಲ ಮೈಲಿಗೆ ಆದರು. ಕಡೆಗೆ ಉದ್ಗೀತನನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಹೇಳ್ತಾರೆ, ಪ್ರಾಣಸ್ಥಂ ಉದ್ಗೀತಮುಪಾಸಾಂಚಕ್ರಿರೇ. ನಾಸಿಕ್ಯ ಪ್ರಾಣ ಮೊದಲಿಗೆ ಹೇಳಿದರು, ಆ ಪ್ರಾಣ ಅಲ್ಲ, ಇದು ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣನಲ್ಲಿ ಉದ್ಗೀತನೋಪಾಸನೆ ಮಾಡಬೇಕು. ನೋಡಿ, ಏನು ಉದ್ಗೀತನನ್ನು ಉಪಾಸನೆ ಮಾಡಬೇಕು, ಪ್ರಾಣನಲ್ಲಿ ಉಪಾಸನೆ ಮಾಡಬೇಕು, ಏನೂ ಸ್ಪಷ್ಟ ಆಗಿಲ್ಲ ಅಂತಂದರೆ ಸಾಮಾನ್ಯವಾಗಿ ಹೇಳ್ತೇನೆ. ಮುಖ್ಯ ಪ್ರಾಣ ಅಂದರೆ ತದವತಾರಭೂತರಾದವರು ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು. ಆ ಹನುಮಂತ ದೇವರಲ್ಲಿ ಉದ್ಗೀತ ರಾಮನನ್ನು ಉಪಾಸನೆ ಮಾಡಿ, ಧ್ಯಾನ ಮಾಡಿ. ಹನುಮಂತ ದೇವರಲ್ಲಿ ರಾಮನ ಧ್ಯಾನವನ್ನು ಮಾಡಿ. ಇನ್ನು ಮುಖ್ಯ ಪ್ರಾಣ ದೇವರ ಅವತಾರಭೂತರಾದಂತಹ ಭೀಮಸೇನ ದೇವರು, ಆ ಭೀಮಸೇನ ದೇವರಲ್ಲಿ ಉದ್ಗೀತ ಕೃಷ್ಣನನ್ನು ಉಪಾಸನೆ ಮಾಡಿ. ಯಾವ ಮುಖ್ಯ ಪ್ರಾಣ ದೇವರಿದ್ದಾರೆ ಆ ಮುಖ್ಯ ಪ್ರಾಣ ದೇವರೇ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯ ಅಂತರ್ಯಾಮಿಯಾಗಿ ವೇದವ್ಯಾಸ ದೇವರ ಉಪಾಸನೆ ಮಾಡಿ. ಇಷ್ಟೇ ತಾತ್ಪರ್ಯ. ಹಾಗಾಗಿ ಮುಖ್ಯ ಪ್ರಾಣ ದೇವರಲ್ಲಿಯೇ ವಿಶೇಷವಾಗಿ ನಾವು ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ಅಸುರರು ಅವರನ್ನೆಲ್ಲ ಸ್ಪರ್ಶ ಮಾಡಿದರು. ನಾಸಿಕ್ಯ ಪ್ರಾಣ, ಅಗ್ನಿ ಅವರನ್ನೆಲ್ಲ ಸ್ಪರ್ಶ ಮಾಡಿದರು. ವಾಯುದೇವರನ್ನು ಸ್ಪರ್ಶ ಮಾಡಲಿಲ್ವೋ ಅಂತ ಪ್ರಶ್ನೆ ಬಂದರೆ ವಾಯುದೇವರನ್ನು ಸ್ಪರ್ಶ ಮಾಡ್ತಾರೆ.
ವಾಯುದೇವರನ್ನು ಸ್ಪರ್ಶ ಮಾಡಿದರೂ ಕೂಡ ವಾಯುದೇವರು ಮೈಲಿಗೆ ಆಗಲಿಲ್ಲ ಅಂತ ಹೇಳ್ತದೆ. ವಾಯುದೇವರು ಮಾತ್ರ ಮೈಲಿಗೆ ಆಗಿಲ್ಲ ಅಷ್ಟೇ ಅಲ್ಲ, ಯಾರು ವಾಯುದೇವರ ಉಪಾಸನೆ ಮಾಡ್ತಾರೆ ಅಂಥವರಿಗೂ ಮೈಲಿಗೆ ಆಗೋದಿಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಸರಿ, ವಾಯುದೇವರಿಗೆ ಅಸುರರು ಸ್ಪರ್ಶ ಮಾಡಿದರು, ವಾಯುದೇವರಿಗೆ ಏನಾಗಲಿಲ್ಲ. ಆದರೆ ಅಸುರರಿಗೆ ಏನಾಯಿತು ಅಂತಂದರೆ ವಿದಧ್ವಂಸಹು, ಅಸುರರು ನಾಶವನ್ನೇ ಹೊಂದಿದರಂತೆ. ಯಾಕೆಂದರೆ ನೋಡಿ, ಸಾಮಾನ್ಯವಾಗಿ ಕರೆಂಟ್ ಇದೆ, ಕರೆಂಟನ್ನು ಸ್ಪರ್ಶ ಮಾಡಿದರೆ ಏನಾಗತ್ತೆ? ಎತ್ತಿ ಹೊಡೆಯುತ್ತದು. ಹಾಗೆ ಅಸುರರೆಲ್ಲ ಮುಖ್ಯ ಪ್ರಾಣನ್ನು ಸ್ಪರ್ಶ ಮಾಡಿದಾಗ ಅವರೇ ನಾಶ ಆದರಂತೆ. ಯಾಕೆಂದರೆ ಅಶ್ಮಾನಂ ಆಕಣಂ ಮೃತ್ವ, ಬಂಡೆಗಲ್ ಮೇಲೆ ಏನಾದರೂ ಒಗೆದರೆ ಬಂಡೆಗೆಲ್ಲ ಆಗತ್ತಾ? ಏನಾಗೋದಿಲ್ಲ ಬಂಡೆಗಲ್ಲಿಗೆ, ಅದು ಹಾಗೇ ಇರುತ್ತೆ. ಹಾಗೆ ಮುಖ್ಯ ಪ್ರಾಣ ದೇವರು ಅನ್ನೋದು ಬಂಡೆಕಲ್ಲಂತೆ, ಅವ್ರಿಗೇನೂ ಆಗೋದಿಲ್ಲ ಅಂತ ಹೇಳ್ತದೆ. ಹಾಗಾಗಿ ನೋಡಿ, ದೃಷ್ಟಾಂತ ಕೊಡ್ತೇನೆ ನಿಮಗೆ. ರಾಮಾಯಣದಲ್ಲಿ ಹನುಮಂತ ದೇವರ ಜೊತೆ ಯುದ್ಧ ಮಾಡಬೇಕು ಅಂತ ಬಂದಂತಹ ಅಕ್ಷಕುಮಾರ, ಮುಖ್ಯ ಪ್ರಾಣದೇವರಿಗೆ ಏನಾಗಲಿಲ್ಲ, ಸ್ವಯಂ ಅಕ್ಷಕುಮಾರನೇ ನಷ್ಟ ಆದ. ಮಹಾಭಾರತದಲ್ಲಿ ಭೀಮಸೇನ ದೇವರನ್ನು ಸಂಹಾರ ಮಾಡಬೇಕು ಅಂತ ಬಂದಂತಹ ದುರ್ಯೋಧನಾದಿಗಳು, ಭೀಮಸೇನ ದೇವರಿಗೇನಾಗಲಿಲ್ಲ, ಸ್ವಯಂ ನಾಶ ಆದರೂ ದುರ್ಯೋಧನಾದಿಗಳು, ಜರಾಸಂಧ, ಕೀಚಕ, ಈ ಎಲ್ಲ ಅಸುರರು ನಾಶವನ್ನು ಹೊಂದಿದರು. ವಾಯುದೇವರನ್ನು ಸೋಲಿಸ್ತೇವೆ ಅಂತ ಬಂದಂತಹ ಈ ಅಸುರರೆಲ್ಲರೂ ಕೂಡ. ಇನ್ನು ಮಧ್ವಾಚಾರ್ಯರು, ಇದೇ ಕಲಿಯುಗದಲ್ಲಿ ಅವತಾರ ಮಾಡಿದರು ಮಧ್ವಾಚಾರ್ಯರು. ವಾದದಲ್ಲಿ ಸೋಲಿಸ್ತೇವೆ ಅಂತ ಬಂದಂತಹ ವಾದಿಸಿಂಹ ಬುದ್ಧಿಸಾಗರ ಅನ್ನುವಂತಹ ಎರಡು ವಾದಿಗಳನ್ನು ಆಚಾರ್ಯರು ವಾದದಲ್ಲಿ ಸೋಲಿಸಿ ನಿಶಾ ಪಲಾಯಣಾತ್ ಅಂಥೇಳಿ ರಾತ್ರಿ ಓಡಿಸಿದ್ದಾರೆ ಆಚಾರ್ಯರು. ಇನ್ನು ಗಂಡವಾಟ ಪೂರ್ವವಾಟ ಮುಂತಾದವಂಥವರು ಕೂಡ ಆಚಾರ್ಯರನ್ನು ನೋಡಿ ಹೆದರಿ ಹೋಗಿದ್ದಾರೆ. ಹಾಗಾಗಿ ವಾಯುದೇವರ ಜೊತೆ ನಾವು ಆಟಾಡಬಾರದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅಷ್ಟು ಮಾತ್ರ ಅಲ್ಲ, ವಾಯುದೇವರ ಉಪಾಸಕರಿಗೂ ಕೂಡ ಅಸುರ ಸ್ಪರ್ಶ ಆಗುವುದಿಲ್ಲ ಅಂತ ಹೇಳ್ತದೆ. ನಾವು ಉದಾಹರಣೆಗೆ ರಾಯರನ್ನೇ ತೆಗೆದುಕೊಳ್ಳಬೇಕು. ರಾಯರು ಸ್ವಯಂ ವಾಯುದೇವರ ಉಪಾಸಕರು. ನಾವು ಎಲ್ಲರೂ ಅಂಗೀಕಾರ ಮಾಡಿದ್ದೇವೆ, ರಾಯರು ಪ್ರಹ್ಲಾದರಾಜರ ಅವತಾರ ಅಂತ. ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲೂ ಮಾತು ಹೇಳ್ತಾರೆ, ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ಪ್ರಿಯ ವಾಯುನಾಚ ಸಮಾವಿಷ್ಟೋ ಮಹಾಬಲ ಸಮನ್ವಿತ ಅಂತ ಹೇಳ್ತಾರೆ. ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಒಲಿದಿದ್ದು ಕಾರಣ ಏನು ಅಂತಂದರೆ, ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ ಇತ್ತು. ಅಂತಹ ಉಪಾಸನೆಯನ್ನು ಮಾಡಿದವರು ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರ ಅವತಾರವೇ ರಾಯರು. ಪ್ರಹ್ಲಾದರಾಜರಾಗಿದ್ದಾಗ ಹಿರಣ್ಯಕಶಿಪು ಎಂಥ ತೊಂದರೆ ಕೊಟ್ಟಿದ್ದ. ಬೆಟ್ಟದಿಂದ ಉರುಳಿಸೋದು, ಸಮುದ್ರದಲ್ಲಿ ಹಾಕೋದು, ಆಣೆಯಿಂದ ತುಳಿಸೋದು, ಇಷ್ಟೆಲ್ಲ ಕಷ್ಟ ಕೊಟ್ಟರೂ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ಯಾಕೆಂದರೆ ಆ ವಾಯುದೇವರ ಅಶ್ಮಾನಂ ಆಕಣಂ ಮೃತ್ವ ಅಂತ ಆಕನಾಶ್ಮ ಶಮರಾದ ಆ ವಾಯುದೇವರನ್ನು ಉಪಾಸನೆ ಮಾಡಿದಂತಹ ಫಲ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ಇದೇ ವ್ಯಾಸರಾಜರು, ಪ್ರಹ್ಲಾದರಾಜರೇ ವ್ಯಾಸರಾಜರು. ಎಂತಹ ವಾದಿಗಳು ಬಂದರು ಅವರ ಜೊತೆ ವಾಕ್ಯಾರ್ಥ ಮಾಡಲಿಕ್ಕೆ, ಅಷ್ಟು ಜನ ಬಂದರೂ ಇವರಿಗೆ ಜಯ ಸಿಕ್ತು ವ್ಯಾಸರಾಜರಿಗೆ. ಯಾಕೆಂದರೆ ಅಂತಹ ವಾಯುದೇವರ ಉಪಾಸನೆ ಮಾಡಿದ್ರಿಂದ. ಸ್ವಯಂ ರಾಯರಿಗೆ ಪೂರ್ವಾಶ್ರಮದಲ್ಲಿ ಎಷ್ಟೋ ಜನ ವಾಕ್ಯಾರ್ಥಕ್ಕೆ ಬಂದರು, ರಾಯರನ್ನು ಸೋಲಿಸ್ತೇವೆ ಅಂತ. ವಾಯುದೇವರ ಉಪಾಸಕರಾದ ರಾಯರಿಗೆ ಸ್ವಯಂ ತಾವೇ ಗೆದ್ದರೆ ಹೊರತು ಪರವಾದಿಗಳು ಗೆದ್ದಿಲ್ಲ. ಮನ್ನಾರ್ಗುಡಿ ಇರಬಹುದು, ತಂಜಾವೂರು ಮುಂತಾದಂತಹ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು. ಆ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ರಾಯರ ಮುಂದೆ ಸೋತು ಹೋಗಿದ್ದಾರೆ ಅಂದರೆ ರಾಯರ ಆ ಒಳಗಿರ್ತಕ್ಕಂತಹ ಆ ಪ್ರಾಣಶಕ್ತಿ ಆ ಗೆಲುವಿಗೆ ಕಾರಣವಾಗಿದೆ. ಅಷ್ಟು ಮಾತ್ರ ಅಲ್ಲ, ಜೀವನದಲ್ಲಿಯೂ ಸಮಸ್ಯೆ ಇತ್ತು ಅವರಿಗೆ. ಅಷ್ಟಿದ್ದರೂ ರಾಯರಿಗೆ ಏನೂ ದುಃಖ ಕಾಣಲಿಲ್ಲ. ಯಾಕೆಂದರೆ ಆ ಪ್ರಾಣದೇವರ ಶಕ್ತಿ ಇದ್ದದರಿಂದ ಏನೂ ಕಾಣಲಿಲ್ಲ. ಅಂತಹ ರಾಯರ ಉಪಾಸನೆ ಮಾಡಿದರೆ, ಆ ರಾಯರ ಅಂತರ್ಯಾಮಿಯಾದ ವಾಯುದೇವರನ್ನು ಉಪಾಸನೆ ಮಾಡಿದರೆ ನಮಗೆ ಕೂಡ ಜೀವನದಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ಅನ್ನೋದು ಸ್ಪಷ್ಟ. ಹೀಗೆ ಈ ಉದ್ಗೀತನನ್ನು ಪ್ರಾಣದೇವರಲ್ಲಿಯೇ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ. ಹೀಗೆ ಪ್ರಥಮಾಧ್ಯಾಯ ಇದು ಉದ್ಗೀತ ಉಪಾಸನೆಗೆ ಸಂಬಂಧಪಟ್ಟಂತಹ ವಿಷಯ. ಇನ್ನು ಎರಡನೇ ಅಧ್ಯಾಯ ಇದು ಸಾಮವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತಾದ್ದರಿಂದ 7
ಪ್ರತಿಪಾದ್ಯವಾದ ಭಗವದ್ ರೂಪವನ್ನು ಹೇಳುತ್ತೆ. ಅದನ್ನು ಸಂಕ್ಷೇಪದಲ್ಲಿ ನೋಡೋಣ. ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂಥೇಳಿ ಒಟ್ಟು 7 ಸಾಮಗಳಿದೆ. ಸಾಮವೇದದಲ್ಲಿ ತುಂಬ ಪ್ರಭೇದಗಳಿದೆ. ಇದರಲ್ಲಿ 7 ಸಾಮದ ಉಪಾಸನೆಯನ್ನು ಹೇಳ್ತಾರೆ. ಹಿಂಕಾರ ಪ್ರತಿಪಾದ್ಯ ರೂಪ ಪ್ರದ್ಯುಮ್ನ, ಪ್ರಸ್ತಾವ ಪ್ರತಿಪಾದ್ಯ ರೂಪ ವಾಸುದೇವ, ಉದ್ಗೀತ ಪ್ರತಿಪಾದ್ಯ ರೂಪ ನಾರಾಯಣ, ಪ್ರತಿಹಾರ ಪ್ರತಿಪಾದ್ಯ ರೂಪ ಅನಿರುದ್ಧ, ನಿಧನ ಪ್ರತಿಪಾದ್ಯ ರೂಪ ಸಂಕರ್ಷಣ. ಒಟ್ಟು ಇದೆ ಅಂದರೆ ಅನಿರುದ್ಧಾದಿ ಪಂಚರೂಪಗಳೇನಿದೆ ಅದನ್ನೇ ಉಪಾಸನೆಗೆ ಹೇಳ್ತಾರೆ. ಇನ್ನು ಸಪ್ತಸಾಮ ಅಂತ ಇಟ್ಟುಕೊಂಡಾಗ ಆದಿಹಿ ಉಪದ್ರವ ಅಂತ ಉಳಿದದ್ದು ಎಕ್ಸ್ಟ್ರಾ. ಆದಿಹಿ ಅಂದರೆ ಆದಿಸಾಮ ಪ್ರತಿಪಾದ್ಯ ವರಾಹ, ಉಪದ್ರವ ಸಾಮ ಪ್ರತಿಪಾದ್ಯ ನರಸಿಂಹದೇವರು ಅಂತ ಹೇಳ್ತಾರೆ. ನೋಡಿ, ಒಂದು ಇಡೀ ದಿವಸದಲ್ಲಿ ನಾವು 7 ವಿಭಾಗವನ್ನು ಮಾಡಿಕೊಂಡು ಈ 7 ಭಗವದ್ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಬರುತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ನೋಡಿ, ಬ್ರಾಹ್ಮಿ ಮುಹೂರ್ತ ಅಂದರೆ 4:15 6 ಗಂಟೆ ಏನು ಬ್ರಾಹ್ಮಿ ಮುಹೂರ್ತ ಇದೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹಿಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನನ್ನು ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತೆ. ತದನಂತರದಲ್ಲಿ ಸೂರ್ಯ ಉದಯ ಆಗ್ತಾನೆ. ಆ ಸೂರ್ಯೋದಯ ಕಾಲದಲ್ಲಿ ನಾವು ಪ್ರಸ್ತಾವ ಸಾಮ ಪ್ರತಿಪಾದ್ಯನಾದ ವಾಸುದೇವನನ್ನು ಉಪಾಸನೆ ಮಾಡಬೇಕು. ಯಾಕೆ ಅಂತಂದರೆ ರಾಯರು ಬರೀತಾರೆ, ಪ್ರಸ್ತಾವ ಅಂದರೆ ಪ್ರಸ್ತುತಿ ಕಾಮ ಪ್ರಶಂಸಾ ಕಾಮಶ್ಚ ಅಂತ. ಒಂದು ಕೆಲಸವನ್ನು ನಾವು ಶುರು ಮಾಡೋದು ಯಾವಾಗ ಅಂತಂದರೆ ಸೂರ್ಯೋದಯ ಆದ ಮೇಲೆ. ಹಾಗಾಗಿ ಆವಾಗ ವಾಸುದೇವನ ಉಪಾಸನೆ ಮಾಡಬೇಕು. ಯಾಕೆಂದರೆ ಆರಂಭಕ್ಕೆ ಪ್ರತಿಪಾದ್ಯನಾದವನು ನಿಯಾಮಕನಾದವನು ವಾಸುದೇವ. ಹಾಗಾಗಿ ವಾಸುದೇವನ ಉಪಾಸನೆ ಮಾಡಿದರೆ ನಾವು ಯಾವ ಕೆಲಸವನ್ನು ಶುರು ಮಾಡ್ತೇವೆ ಅದು ಸಂಪೂರ್ಣವಾಗತ್ತೆ ಅಂತ. ಹಾಗಾಗಿ ಸೂರ್ಯೋದಯ ಆಗುವಂತಹ ಕಾಲದಲ್ಲಿ ಸೂರ್ಯನಲ್ಲಿ ವಾಸುದೇವನನ್ನು ಉಪಾಸನೆ ಮಾಡಬೇಕು. ಅಥ ಯತ್ ಸಂಗವ ವೇದಾಯಾಮ್, ಸಂಗವ ಕಾಲ ಅಂತಿದೆ. ಸಂಗವ ಕಾಲ ಅಂತಂದರೆ ಒಂದು 8-8:30 ಆ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ವರಾಹನ ಉಪಾಸನೆ ಮಾಡಬೇಕು. ಸೂರ್ಯನಲ್ಲಿ ಆದಿಸಾಮ ಪ್ರತಿಪಾದ್ಯನಾದ ವರಾಹನನ್ನು ಉಪಾಸನೆ ಮಾಡಬೇಕು. ಯಾಕೆಂದರೆ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಸಂಗಮ ಕಾಲದಲ್ಲಿ ಏನು ಮಾಡಬೇಕು ಅಂತಂದರೆ, ಎಲ್ಲಿಯಾದರೆ ಪೌರೋಹಿತ್ಯಕ್ಕೆ ಹೋದರೆ ಯಾಗಯಜ್ಞಾದಿಗಳನ್ನು ಮಾಡಬೇಕು, ಅಥವಾ ಮಧ್ಯಾಹ್ನ ಕಾಲದಲ್ಲಿ ಪೂಜೆಗೆ ಬೇಕಾದಂತಹ ಸಂಪತ್ತುಗಳನ್ನೆಲ್ಲ ಸಂಗ್ರಹ ಮಾಡುವಂತಹದ್ದು, ಅಥವಾ ಕುಟುಂಬಕ್ಕೆ ಬೇಕಾದಂತಹ ಧನಧಾನ್ಯವನ್ನು ಸಂಪಾದನೆ ಮಾಡತಕ್ಕಂತಹದ್ದು ಈ ಸಂಗಮ ಕಾಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಯಾಗಯಜ್ಞಾದಿಗಳು ವರಾಹಕ್ಕೆ ಸಂಬಂಧಪಟ್ಟದ್ದು, ವರಾಹರೂಪಿಯಾದ ಭಗವಂತನಿಗೆ ಸಂಬಂಧಪಟ್ಟದ್ದು. ಯಾಕೆಂದರೆ ಭಾಗವತ ತೃತೀಯ ಸ್ಕಂದ ಹೇಳುತ್ತೆ, ಭಗವಂತನ ವರಾಹರೂಪಿಯಾದ ಭಗವಂತನ ರೋಮದಿಂದಾಗಿ ದರ್ಭೆಗಳು ಹುಟ್ಟಿತು, ಕಣ್ಣಿನಿಂದ ಆಜ್ಯ, ಇನ್ನು ಉಳಿದ ಭಾಗಗಳಿಂದಾಗಿ ಯಜ್ಞಕ್ಕೆ ಸಂಬಂಧಪಟ್ಟಂಥ ಕರಣಗಳೆಲ್ಲ ಹುಟ್ಟಿತು ಅಂತ ಭಾಗವತ ತೃತೀಯ ಸ್ಕಂದ ಹೇಳುತ್ತೆ. ಹಾಗಾಗಿ ಸಂಗಮ ಕಾಲದಲ್ಲಿ ವರಾಹನ ಉಪಾಸನೆ ಯಾಗಂದರೆ ಯಾಗಯಜ್ಞಾದಿಗಳಿಗೆ ಸಂಬಂಧಪಟ್ಟಂತಹ ರೂಪ ಅದು, ಅಥವಾ ಸಂಪತ್ತನ್ನು ಕೊಡುವಂತಹ ರೂಪ. ಯಾಕೆಂದರೆ ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ, ದಾದಾಪಯಸ್ವಾಹ ಅಂತ, ಯಾರು ಭೂಮಿಯನ್ನು ಅಪೇಕ್ಷೆ ಪಡ್ತಾರೆ ಅವರು ವರಾಹನೋಪಾಸನೆ ಮಾಡಬೇಕು ಅಂತ ಆಚಾರ್ಯ ಹೇಳುತ್ತಾರೆ. ಹಾಗಾಗಿ ಸಂಗಮ ಕಾಲದಲ್ಲಿ ವರಾಹನೋಪಾಸನೆ ಮಾಡಬೇಕು. ಇನ್ನು ಮಧ್ಯಾಹ್ನ ಕಾಲ ಅಂದರೆ ಒಂದು 12 ಗಂಟೆ ಇರಬಹುದು. ಆ ಸಂದರ್ಭದಲ್ಲಿ ಉದ್ಗೀತ ನಾರಾಯಣನನ್ನು ಉಪಾಸನೆ ಮಾಡಬೇಕು. ಯಾಕೆಂದರೆ ಉತ್ ಅಂದರೆ ಮೇಲೆ ಅಂತ ಅರ್ಥ, ಸೂರ್ಯ ಮೇಲೆ ಬಂದಿರ್ತಾನೆ. ಹಾಗಾಗಿ ಉದ್ಗೀತ ನಾರಾಯಣ ಅಂತ ಮಧ್ಯಾಹ್ನ ಕಾಲದ 12 ಗಂಟೆಗೆ ಸೂರ್ಯನಲ್ಲಿ ಉದ್ಗೀತ ನಾರಾಯಣನನ್ನು ಉಪಾಸನೆ ಮಾಡಬೇಕು ಅಂತ. ತದನಂತರದಲ್ಲಿ ಮಧ್ಯಾಹ್ನ ಕಾಲ ಆದಮೇಲೆ ಅಪರಾಹ್ನ ಕಾಲಕ್ಕಿಂತ ಪೂರ್ವ, ಅಪರಾಹ್ನ ಕಾಲ ಅಂದರೆ 3 ಗಂಟೆ ಅಂತ ಇಟ್ಟುಕೊಂಡಾಗ ತತ್ಪೂರ್ವ ಅಂದರೆ 1:30-2 ಗಂಟೆಗೆ ಪ್ರತಿಹಾರ ಇವರನ್ನು ಅನಿರುದ್ಧನನ್ನು ಉಪಾಸನೆ ಮಾಡಬೇಕು ಅಂತ. ಇನ್ನು ಸಾಯಂಕಾಲ ಒಂದು 5 ಗಂಟೆ 6 ಗಂಟೆಗೆ ಅಂತ ಇದ್ದಾಗ ಏನು ಮಾಡಬೇಕು ಅಂತಂದರೆ ಉಪದ್ರವ ನರಸಿಂಹನನ್ನು ಉಪಾಸನೆ ಮಾಡಬೇಕು. ನಮಗೆ ಸಂಶಯ ಬರಬಹುದು, ಏನು ಉಪದ್ರವ ನರಸಿಂಹ ಅಂದರೆ ಏನರ್ಥ? ನರಸಿಂಹದೇವ ಎಲ್ಲರಿಗೆ ಉಪದ್ರವವನ್ನು ಕೊಡ್ತಾರೆ, ಹಾಗಾಗಿ ನರಸಿಂಹ ಅಂತ ಅರ್ಥವೋ ಅಂತಂದರೆ ಹಾಗಲ್ಲ. ತದುದ್ದೇಶ ಉಪದ್ರವಂತೀತಿ ಉಪದ್ರವ ನರಸಿಂಹ ಅಂತ ರಾಯರು ಬರೀತಾರೆ. ವನದಲ್ಲಿದ್ದಂತಹ ಮೃಗಗಳು ವೃಕ್ಷವನ್ನು ಅಥವಾ ಗುಹೆಯನ್ನು ಆಶ್ರಯ ಮಾಡುತ್ತಂತೆ. ಯಾಕೆ ಅಂತಂದರೆ
ಎಲ್ಲಿಯಾದರೂ ರಾಜರು ಬೇಟೆಗೆ ಬಂದು ಈ ಪಶುಗಳನ್ನೆಲ್ಲ ಹಿಂಸೆ ಮಾಡಿದರೆ ಏನು ಮಾಡೋದು ಅಂತ ಭಯದಿಂದ ಈ ಎಲ್ಲ ವನಸ್ಥ ಮೃಗಗಳು ಗಿಡದ ಕೆಳಗೆ ಗುಹೆಯಲ್ಲಿ ಆಶ್ರಯವನ್ನು ಹೊಂದತ್ತಂತೆ. ಆ ಗಿಡದಲ್ಲಿ ಅಥವಾ ಆ ಗುಹೆಯಲ್ಲಿ ಇದ್ದಂಥವ್ರು ಯಾರು ಅಂದರೆ ನರಸಿಂಹದೇವರು. ಅಲ್ಲಿ ಇದ್ದು ನರಸಿಂಹದೇವರು ರಕ್ಷಣೆ ಮಾಡ್ತಾರೆ. ಹಾಗಾಗಿ ಉಪದ್ರವ ಅಂತಂದರೆ ನರಸಿಂಹದೇವರನ್ನು ಕುರಿತು ಈ ಪ್ರಾಣಿಗಳೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಉಪದ್ರವ ನರಸಿಂಹ ಅಂತ. ಅಥವಾ ನಾವು ಲೌಕಿಕವಾಗಿ ಉಪದ್ರವ ಅಂತ ಇಟ್ಟುಕೊಂಡರೂ ಕೂಡ ನರಸಿಂಹದೇವರು ಭಕ್ತರಿಗೆ ಉಪದ್ರವವನ್ನು ಕೊಡೋದಿಲ್ಲ. ಭಕ್ತರಿಗೆ ಯಾರು ಉಪದ್ರವ ಮಾಡ್ತಾರಲ್ಲ ಅವರಿಗೆ ಉಪದ್ರವ ಕೊಡ್ತಾರೆ ನರಸಿಂಹದೇವರು ಅಂತ. ನೋಡಿ, ಹೇಗೆ ಅಂತಂದರೆ ಪ್ರಹ್ಲಾದರಾಜರಿಗೆ ಉಪದ್ರವ ಕೊಟ್ಟವನು ಹಿರಣ್ಯಕಶಿಪು. ಅದನ್ನು ನರಸಿಂಹದೇವರಿಗೆ ತಡಲಿಕ್ಕೆ ಶಕ್ಯ ಆಗಲಿಲ್ಲ. ಹಾಗಾಗಿ ಏನಾಯಿತು ಅಂತಂದರೆ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರು. ಹಾಗಾಗಿ ಉಪದ್ರವ ಅಂದರೆ ನರಸಿಂಹ. ಇನ್ನು ಕೊನೆಗೆ ನಿಧನ ಸಂಕರ್ಷಣ, ರಾತ್ರಿ ನಾವು ಮಲಗುವಾಗ ಅಥವಾ ಅಸ್ತಂಗತವಾದಂತಹ ಸೂರ್ಯನಲ್ಲಿ ನಿಧನ ಪ್ರತಿಪಾದ್ಯನಾದಂತಹ ಸಂಕರ್ಷಣ ಉಪಾಸನೆಯನ್ನು ಮಾಡಬೇಕು ಅಂತ ಛಾಂದೋಕ್ಯ 2ನೇ ಅಧ್ಯಾಯ ಹೇಳ್ತಾ ಇದೆ. ಇನ್ನೂ ಒಂದು ಸಣ್ಣ ಒಂದು ಕಥೆಯನ್ನು ಹೇಳಿ ಉಪನ್ಯಾಸವನ್ನು ಮುಗಿಸ್ತೇನೆ. 3ನೇ ಅಧ್ಯಾಯದ ಛಾಂದೋಕ್ಯೋಪನಿಷತ್ತಿನಲ್ಲಿ ಮಧುವಿದ್ಯಾ ನಿರೂಪಣೆ ಮಾಡ್ತಾರೆ. ತದನಂತರದಲ್ಲಿ ಬರುವಂತಹದ್ದು ಈ ಜಾನಶ್ರುತಿ ಪೌತ್ರಾಯಣ ಎಂಬಂತಹ ರಾಜನ ಕತೆ. ಸಂಕ್ಷೇಪದಲ್ಲಿ ಮುಗಿಸ್ತೇನೆ ಅದನ್ನು. ಈ ನಮಗೆ ಸಂಶಯ ಬರಬಹುದು, ಕರ್ಮಶ್ರೇಷ್ಠವೋ ಜ್ಞಾನಶ್ರೇಷ್ಠವೋ ಅಂತ ಸಂಶಯ ಬರುತ್ತೆ. ಈ ಉಪನಿಷತ್ತು ಹೇಳುತ್ತೆ ಕರ್ಮಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ ಅಂತ. ನಮಗೆ ಅರ್ಥ ಆಗೋದಿಲ್ಲ ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಹೇಗೆ ಅಂತ ನಮಗೆ ಜಿಜ್ಞಾಸೆ ಬರುತ್ತೆ. ಅದಕ್ಕೆ ಉಪನಿಷತ್ತು ಒಂದು ಕಥೆ ಹೇಳುತ್ತೆ. ಜಾನಶ್ರುತಿ ಪೌತ್ರಾಯಣ ಅಂತ ಒಬ್ಬ ರಾಜ. ಈ ರಾಜ ಬಹುದೇಯ ಶ್ರದ್ಧಾದೇಯ, ತುಂಬ ದಾನವನ್ನು ಮಾಡ್ತಾ ಇದ್ದ, ಶ್ರದ್ಧೆಯಿಂದ ಧ್ಯಾನವನ್ನು ಮಾಡ್ತಾ ಇದ್ದ. ವೇದ ಹೇಳುತ್ತೆ ಶ್ರದ್ಧೆಯ ದೇಯಂ ಅಂತ. ಹಾಗಾಗಿ ಶ್ರದ್ಧೆಯಿಂದ ದಾನವನ್ನು ಮಾಡ್ತಾ ಇದ್ದ ಈ ಜಾನಶ್ರುತಿ ಪೌತ್ರಾಯಣ ರಾಜ. ಅವನು ದಾನ ಮಾಡಿದ್ರಿಂದ ಏನಾಯಿತು ಅಂತಂದರೆ ಯಾರು ಧರ್ಮಾಚರಣೆ ಮಾಡ್ತಾರೆ ಅವರ ಮುಖದಲ್ಲಿ ದೊಡ್ಡ ತೇಜಸ್ಸು ಬರುತ್ತೆ. ಹಾಗೆ ಈ ಜಾನಶ್ರುತಿ ರಾಜನ ಮುಖದಲ್ಲಿಯೂ ಕೂಡ ಭಾರೀ ತೇಜಸ್ಸಿದ್ದಂತೆ. ಅದಕ್ಕೆ ಇವನ ಉದ್ಧಾರ ಕಾಲ ಬಂತು ಅಂತ ಋಷಿಗಳು ಆಲೋಚನೆ ಮಾಡಿ ದಾನ ಎಲ್ಲ ಮಾಡ್ತಾನೆ, ಆದರೆ ಜ್ಞಾನ ಪಡೆದಿಲ್ಲ ಅಂದರೆ ವ್ಯರ್ಥ ಆಗತ್ತೆ ಜೀವನ ಅಂತ ಆಲೋಚನೆ ಮಾಡಿ ಋಷಿಗಳು ತಾವು 1-2 ಹಂಸಪಕ್ಷಿಗಳ ರೂಪವನ್ನು ತೆಗೆದುಕೊಂಡು, ರಾಜ ಒಂದು ದಿವಸ ರಾತ್ರಿ ಮಲಗಿರ್ತಾನೆ. ಆ ಮಲಗಿದಂತಹ ರಾಜನ ಮೇಲೆ ಈ 2 ಹಂಸಪಕ್ಷಿಗಳು ಹಾರತಾ ಹೋಗ್ತದೆ. ಆಗ ಒಂದು ಹಂಸಪಕ್ಷಿ ಇನ್ನೊಂದು ಹಂಸಪಕ್ಷಿಯನ್ನು ನೋಡಿ ಹೇಳುತ್ತೆ ಬಲ್ಲಾಕ್ಷ ಬಲ್ಲಾಕ್ಷ ಅಂತ. ಆ ಹಂಸಪಕ್ಷಿಯ ಹೆಸರು ಬಲ್ಲಾಕ್ಷ ಅಂತ. ಆ ಜಾನಶ್ರುತಿ ಪೌತ್ರಾಯ ರಾಜನ ಮೇಲೆ ಹಾರಬೇಡ. ಯಾಕೆ ಅಂತಂದರೆ ಅವನ ಆ ಧರ್ಮಾಚರಣೆಯಿಂದ ಜನ್ಯವಾದಂತಹ ಯಾವ ಆ ತೇಜಸ್ಸಿದೆ ಅದು ಆಕಾಶ ತನಕ ಹರಡ್ತಾ ಇದೆ. ಹಾಗಾಗಿ ಅಲ್ಲಿ ಹಾರಬೇಡ, ಹಾರಿದರೆ ಆ ತೇಜಸ್ಸಿನನ್ನು ಸುಟ್ಟಾಗತ್ತೆ ಅಂತ ಒಂದು ಹಂಸಪಕ್ಷಿ ಹೇಳುತ್ತೆ. ಅದಕ್ಕೆ ಆ ಹಂಸಪಕ್ಷಿ ಉತ್ತರ ಕೊಡುತ್ತೆ, ಈ ಜಾನಶ್ರುತಿ ಪೌತ್ರಾಯಣ ಏನು ಇವನು, ಚಕಡಿ ಬಂಡೆ ಕೆಳಗೆ ಕೂತಂತಹ ರೈಕ್ಮನಷ್ಟು ಸಮಾನವೇ ಈ ಜಾನಶ್ರುತಿ ಪೌತ್ರಾಯಣ ರಾಜ. ಆ ಬ್ರಹ್ಮಜ್ಞಾನಿಯಲ್ಲಿ ಈ ಪೌತ್ರಾಯಣೆಯಲ್ಲಿ ಅಂತ ಆ ಹಂಸಪಕ್ಷಿ ಹೇಳಿದಾಗ ಮೊದಲಿಗೆ ಖುಷಿಯಾಯಿತು ಈ ಜಾನಶ್ರುತಿ ಪೌತ್ರಾಯಣನಿಗೆ, ಭಾರಿ ಹೊಗಳುತ್ತಾರೆ ಅಂತ. ಆದರೆ ಯಾವಾಗ ಈ ಬಲ್ಲಾಕ್ಷ ಹಂಸಪಕ್ಷಿ ಹೀಗೆ ಹೇಳಿತೋ ಎಚ್ಚರ ಆಯಿತು, ಎದ್ದ. ತಕ್ಷಣ ಸಾರಥಿಯನ್ನು ಕರೆದು ಆ ರೈಕ್ವ ಎಲ್ಲಿದ್ದಾನೆ ನೋಡು ಅಂತ ಹುಡ್ಕೊಂಬರಲಿಕ್ಕೆ ಹೇಳಿದ. ತಕ್ಷಣ ಸಾರಥಿ ಹೊಡ್ತಾನೆ, ಎಲ್ಲ ರಾಜಗಳಲ್ಲಿ ಸುತ್ತಾಡ್ತಾನೆ, ಆ ರೈಕ್ವ ಸಿಗೋದೇ ಇಲ್ಲ. ಬ್ರಹ್ಮಜ್ಞಾನಿಗಳು ಎಲ್ಲೂ ಸಿಗೋದಿಲ್ಲ. ಆಗ ಮತ್ತೆ ಮರಳಿ ಬರ್ತಾನೆ ಈ ಸಾರಥಿ ಜಾನಶ್ರುತಿ ಪೌತ್ರಾಯಣ ಹತ್ರ, ರೈಕ್ವ ಸಿಗಲಿಲ್ಲ ಅಂತ ಹೇಳ್ತಾನೆ. ಅಲ್ಲಪ್ಪ ನೀ ಎಲ್ಲಿ ಹುಡುಕಿದಿ? ರಾಜ್ಯಗಳಲ್ಲಿ ಹುಡುಕಿದೆ ಅಂತ ಹೇಳ್ತಾನೆ. ರಾಜ್ಯಗಳಲ್ಲಿ ಹುಡುಕಿದರೆ ಬ್ರಹ್ಮಜ್ಞಾನಿಗಳು ಹೇಳಿ ಸಿಗ್ತಾರೆ? ಸಿಗಲ್ಲ. ಊರಿನ ಹೊರಗಡೆ ಹುಡುಕು ಅಂತ ಹೇಳ್ತಾರೆ. ಊರಿಗೆ ಹೊರಗಡೆ ಹೋಗಿ ಹುಡುಕ್ತಾನೆ. ಅಲ್ಲಿ ಆ ರೈಕ್ವ ಸಿಗ್ತಾನೆ. ತಕ್ಷಣ ಈ ಸಾರಥಿ ಮತ್ತೆ ಮರಳಿ ಬಂದು ರಾಜನ ಹೇಳ್ತಾನೆ ರೈಕ್ವ ಸಿಕ್ಕಿದ್ದಾನೆ ಅಂತ. ಈ ಸಾರಥಿ ಏನಂತಂದರೆ ರಾಜ ಹೇಳಿದ ಕೆಲಸವನ್ನು ಮಾಡಿದರೆ ರಾಜ ಸನ್ಮಾನ ಮಾಡ್ತಾನೆ ಅಂತ, ಅದಕ್ಕೋಸ್ಕರವಾಗಿ ಇದೆಲ್ಲ ಕೆಲಸ ಮಾಡಿದ. ತಕ್ಷಣ ರಾಜ
ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಆ ರೈಕ್ವನ ಹತ್ರ ಕೊಡ್ತಾನೆ. ರೈಕ್ವ ನನಗೇನೂ ಬೇಡ ತಗೊಂಡು ಹೋಗು ಅಂತ ಹೇಳ್ತಾನೆ. ಮತ್ತೆ 1000 ಗೋವುಗಳು, ಹಾರ, ಅಶ್ವತರಿ ರಥ ಎಲ್ಲವನ್ನು ಕೊಡ್ತಾನೆ. ಆವಾಗಲೂ ಬೇಡ ಅಂತ ಹೇಳ್ತಾನೆ. ಈ ಜಾನಶ್ರುತಿ ಪೌತ್ರನ ಹೇಳ್ತಾನೆ, ಈ ಸಂಪತ್ತನ್ನೆಲ್ಲ ತೆಗೆದುಕೊಂಡು ನನಗೆ ಬ್ರಹ್ಮವಿದ್ಯೆ ಉಪದೇಶವನ್ನು ಮಾಡು ಅಂತ ಹೇಳಿದಾಗ, ಈ ಸಂಪತ್ತಿಯಲ್ಲಿ ಆ ಬ್ರಹ್ಮವಿದ್ಯೆಯಲ್ಲಿ ನಿನಗೆ ಗೊತ್ತಿದೆ, ಈ ಸಂಪತ್ತಿಗಿಂತಲೂ ಆ ಬ್ರಹ್ಮವಿದ್ಯೆ ದೊಡ್ಡದು ಅಂತ ನಿನಗೆ ಗೊತ್ತಿದೆ, ಈ ಸಂಪತ್ತನ್ನು ಕೊಟ್ಟು ಬ್ರಹ್ಮವಿದ್ಯೆ ಉಪದೇಶ ಮಾಡಿದ್ರೆ ಹೇಗೆ ಮಾಡಲಿ, ಆಗಲ್ಲ ಅಂತ ರೈಕ್ವ ಹೇಳ್ತಾನೆ. ಅದಕ್ಕೆ ರೈಕ್ವ ಬಂದು ನಾ ಬ್ರಹ್ಮವಿದ್ಯೆ ಉಪದೇಶ ಮಾಡ್ತೇನೆ, ಆದರೆ 1 ವರ್ಷ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಮತ್ತು ಈ ಜಾನಶ್ರುತಿ ಪೌತ್ರಾಯಣ ಆ ರೈಕ್ವನ ಸೇವೆಯನ್ನು ಮಾಡಿ ಆ ಸಂವರ್ಗ ವಿದ್ಯಾವನ್ನು ಪಡಿತಾನೆ. ಆ ಸಂವರ್ಗ ವಿದ್ಯಾ ಅಂತಂದರೆ, ಸಂವರ್ಗ ಅಂದರೆ ವಾಯುದೇವರು, ಆ ವಾಯುದೇವರಲ್ಲೇ ಸೂರ್ಯ, ಚಂದ್ರ, ಅಗ್ನಿ ಎಲ್ಲರೂ ಲಯವನ್ನು ಹೊಂದುತ್ತಾರೆ ಅಂತ ಈ ಸಂವರ್ಗ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಹೀಗೆ 4ನೇ ಅಧ್ಯಾಯ ಈ ಕರ್ಮಕ್ಕಿಂತಲೂ ಜ್ಞಾನವೇ ಶ್ರೇಷ್ಠ ಅನ್ನುವಂತಹ ವಿಷಯವನ್ನು ಹೇಳುತ್ತೆ. ಹಾಗೆ ಯಥಾಮತಿಯಾಗಿ ಈ ರಾಘವೇಂದ್ರ ಸಪ್ತಾಹದ ಶುಭ ಸಂದರ್ಭದಲ್ಲಿ ಮಂತ್ರಾಲಯ ಪ್ರಭುಗಳು ರಚನೆ ಮಾಡಿದಂತಹ ಈ ಛಾಂದೋಗ್ಯ ಉಪನಿಷತ್ ಭಾಷ್ಯ ಖಂಡಾರ್ಥವನ್ನು ಯಥಾಮತಿಯಾಗಿ ಅನುವಾದವನ್ನು ಮಾಡಿದ್ದೇನೆ. ಎಲ್ಲವೂ ಕೂಡ ನಮ್ಮ ಗುರುಗಳಾದ ವಿದ್ಯಾ ದೇಶತೀರ್ಥ ಶ್ರೀಪಾದಂಗಳವರು ನಮಗೆ ಉಪದೇಶ ಮಾಡಿ ಅವರು ನಮಗೆ ಮಾಡಿದಂತಹ ಅನುಗ್ರಹದಿಂದಾಗಿ ಇಷ್ಟೆಲ್ಲ ಒಂದೆರಡು ಮಾತನ್ನು ಆಡಿದ್ದೇವೆ. ಹಾಗಾಗಿ ಅವರ ಅಂತರ್ಯಾಮಿಯಾದ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನಿಗೆ ಈ 2 ಚಿಂತನೆಯ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ಶ್ರೀನಿವಾಸ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ರೀತಿಯಲ್ಲಿ ಕೇವಲ 5 ವರ್ಷಗಳ ಸಮಯದಿಂದ ಪರೀಕ್ಷಿತವರು ಪರಮಪೂಜ್ಯ ಗುರುಗಳ ಬಳಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಕೊಟ್ಟ ವಿಷಯ, ಅವರೇ ಆರಿಸಿಕೊಂಡಂಥ ವಿಷಯ, ಛಾಂದೋಗ್ಯ ಉಪನಿಷತ್ತಲ್ಲಿ ಭಾಷ್ಯದ ಬಗ್ಗೆ ಮಾತನಾಡಿದರು. ಅರ್ಧ ಗಂಟೆ ಸಮಯದಲ್ಲಿ ಬಹಳಷ್ಟು ವಿಚಾರಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ತಿಳಿಸಿಕೊಟ್ಟಂತಹ ವಿಚಾರಗಳನ್ನು ಅಲ್ಲಲ್ಲಿ ಆಯ್ದು ಬಹಳ ಸುಂದರವಾಗಿ ನಿರೂಪಣೆ ಮಾಡಿ ನಮ್ಮ ಮುಂದೆ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರವಚನವನ್ನು ನೀಡಿದಂತಹ ಸುಧಾ ವಿದ್ಯಾರ್ಥಿ ಶ್ರೀಯುತ ಪರೀಕ್ಷಿತ್ ಅವರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಧನ್ಯವಾದಗಳು. ಸಾಯಂಕಾಲದ ಸಮಯದಲ್ಲಿ ಅಥವಾ ಈಗಲೇ ಫ್ರೀ ಆಗಿದ್ದರೆ ಸ್ವಾಮಿಗಳು ಬಂದಾಗ ಫಲಮಂತ್ರಾಕ್ಷತೆಯನ್ನು ಸ್ವಾಮಿಗಳ ಹತ್ರ ತೆಗೆದುಕೊಳ್ಳಬಹುದು. ಈ ದಿವಸ ಇನ್ನೊಂದು ಶುಭ ಸಂದರ್ಭ. ಪೇಜಾವರ ಶ್ರೀಗಳವರು ಇದೇ ಒಂದು ವೇದಿಕೆಗೆ ಇನ್ನು ಸ್ವಲ್ಪ ಸಮಯದಲ್ಲಿ ಬರ್ತಾ ಇದ್ದಾರೆ. ಪಲಿಮಾರು ಶ್ರೀಗಳವರ ಪೂಜಾ ಕಾರ್ಯಕ್ರಮ ಒಂದು ಹಂತದಲ್ಲಿ ಮುಗಿದಿದೆ. ಇನ್ನೊಂದು ಸ್ವಲ್ಪ 10-15 ನಿಮಿಷಗಳ ಕಾಲ ಸಮಯ ಇದೆ. ಇನ್ನೊಬ್ಬರು ಆಚಾರ್ಯರು ಪಂಡಿತರು ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಭಜನಾ ಮಂಡಳಿಯವರು ಒಂದು 4-5 ಹಾಡುಗಳನ್ನು ಹೇಳಲಿಕ್ಕೆ ಅವಕಾಶ ಉಂಟು. ದಯವಿಟ್ಟು ಬೇಗ ಬರಬೇಕು ಅಂತ ಕೇಳ್ಕೊಳ್ತೇನೆ. ವಿಜಯಲಕ್ಷ್ಮಿ ಅವರು ಹೋಗಲಿಲ್ಲ, ಬಂದಿಲ್ಲ. ನೀವಲ್ಲ ಹೇಳೋದು, ನಿಮ್ದು ಆಯಿತಾ ಬೆಳಗ್ಗೆ? ಅವ್ರಿಗೆ ಹೇಳಿದ್ದೆ ಬನ್ನಿ ಅಂತ. ಆಗಲಿ, ಇರಲಿ. ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಹೋಮಾದಿಗಳನ್ನು ಏರ್ಪಡಿಸಲಾಗಿದೆ. ಈ ದಿವಸದ ವಿಶಿಷ್ಟವಾದ ಹೋಮ ಸೋಮವಾರ ಶ್ರೀ ಪುರುಷ ಸೂಕ್ತ, ಶ್ರೀ ಸೂಕ್ತ ಹೋಮಗಳು ಈಗಾಗಲೇ ಅಲ್ಲಿ ಅಡವಿರಾಯನ